ಮಂಗಳೂರು ನಗರಕ್ಕೆ ಕಲಶಪ್ರಾಯವಾಗಬೇಕಿದ್ದ ಕ್ಲಾಕ್ ಟವರ್ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದ್ದು ಜನರ ತೆರಿಗೆ ಹಣವು ಪೋಲಾಗುತ್ತಿರುವುದರ ಕುರುಹಾಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾಗಿದ್ದರೂ ಕೂಡ ಇನ್ನೂ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಸೂಕ್ತ ನಿರ್ವಹಣೆ ಕಾಣದೆ ಕ್ಲಾಕ್ ಟವರ್ ಸುತ್ತಮುತ್ತ ಸ್ವಚ್ಛತೆಯು ಮರೀಚಿಕೆಯಾಗಿದೆ. ಕ್ಲಾಕ್ ಟವರ್ ಕಾರಂಜಿ ತೊಟ್ಟಿಯಲ್ಲಿ ಕಸ, ಹಾವಸೆ ತುಂಬಿದೆ. ಅಲೆಮಾರಿಗಳ ವ್ಯಸನ ಪೀಡಿತರ ವಿಶ್ರಾಂತಿ ತಾಣವಾಗಿ ಪರಿವರ್ತಿತವಾಗಿದೆ. ಮಂಗಳೂರು ನಗರದ ಸೌಂದರ್ಯ ವರ್ಧನೆಗೆ ವಿವಿಧ ಯೋಜನೆಗಳನ್ನು ಹಾಕಿಕೊಳ್ಳಲಾಗುತ್ತಿದೆ. ಇಂತಹ ಸೌಂದರ್ಯ ಪ್ರಜ್ಞೆಯಿಂದಲೇ ನಿರ್ಮಾಣವಾದದ್ದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕ್ಲಾಕ್ ಟವರ್. ಆದರೆ ಇದೀಗ ಈ ಕ್ಲಾಕ್ ಟವರ್ ಸೂಕ್ತ ನಿರ್ವಹಣೆಯಿಲ್ಲದೆ ದುಸ್ಥಿತಿ ತಲುಪಿದೆ. ಇತ್ತೀಚೆಗಷ್ಟೇ ಇದರ ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನೂ ಅಧಿಕೃತವಾಗಿ ಲೋಕಾರ್ಪಣೆಯೂ ಆಗಿಲ್ಲ. ಆದರೆ ಅದಾಗಲೇ ಕ್ಲಾಕ್ ಟವರ್ ಸರಿಯಾದ ನಿರ್ವಹಣೆಯಿಲ್ಲದೆ ದುಸ್ಥಿತಿಯನ್ನ ತಲುಪಿದೆ. ಕ್ಲಾಕ್ ಟವರ್ನ ಕಾರಂಜಿ ಚಾಲನೆಯಲ್ಲಿಲ್ಲ. ಸುತ್ತಲಿನ ಗಾರ್ಡನ್ಗೂ ನೀರು ಸರಬರಾಜು ಇಲ್ಲದೆ ಗಿಡಗಳು ಸೊರಗಿ ಹೋಗಿವೆ. ಅಂದಿನ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಕವಿತಾ ಸನಿಲ್ ಮೇಯರ್ ಆಗಿದ್ದ ಸಮಯದಲ್ಲಿ ಈ ಕ್ಲಾಕ್ ಟವರ್ ಸ್ಮಾರ್ಟ್ ಸಿಟಿ ಅನುದಾನದಡಿಯಲ್ಲಿ ನಿರ್ಮಾಣಗೊಂಡಿತ್ತು. ಸರಾಸರಿ 8 ವರ್ಷಗಳು ಆಗುತ್ತಾ ಬಂದರೂ ಉದ್ಘಾಟನೆಯ ಭಾಗ್ಯ ಮಾತ್ರ ಬಂದಿಲ್ಲ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅದೇನು 1 ಕೋಟಿ ಖರ್ಚು ಮಾಡಿ ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿ ಮಹಾನಗರ ಪಾಲಿಕೆಗೆ ಹಸ್ತಾಂತರಗೊಳಿಸಿದ್ರು. ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮಾತ್ರ ಉಳಿದ ಕಾಮಗಾರಿ ಪೂರ್ತಿಗೊಳಿಸಲು ವರ್ಷಗಳಲ್ಲಿ ಸಮಯನೇ ಸಿಗಲಿಲ್ಲ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ದೊಡ್ಡದಾದ ಬೋರ್ಡ್ ಒಂದನ್ನು ಹಾಕಿ ನಾವೇ ಕ್ಲಾಕ್ ಟವರ್ ಮಾಡಿದ್ದು ಎಂದು ಬಿಂಬಿಸಲು ಹೊರಟಿರುವುದೇ ಹಾಸ್ಯಾಸ್ಪದ. ಕ್ಲಾಕ್ ಟವರ್ ಸಮೀಪ ಖಾಲಿರುವ ಜಾಗದಲ್ಲಿ ಫೌಂಟೇನ್ ಹಾಗೂ ಗಾರ್ಡನ್ ನಿರ್ಮಿಸುವ ಯೋಜನೆಗಳಿದ್ರೂ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮವರಿಗೆ ಅನುಕೂಲ ಮಾಡುವುದೇ ಮುಖ್ಯವಾಗಿದೆ. ಕ್ಲಾಕ್ ಟವರ್ ಸಮೀಪ ಸರ್ಕಾರಿ ಕಾಲೇಜು ಹಾಗೂ ಆಸ್ಪತ್ರೆಗಳಿವೆ. ನಾಗರಿಕರು ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆ ದಾಟಲು ಸರಿಯಾದ ವ್ಯವಸ್ಥೆ ಇಲ್ಲ. ಡಿವೈಡರ್ಗಳಿಗೆ ತಡೆಬೇಲಿ ಹಾಕಲು ಅಧಿಕಾರಿಗಳಿಗೆ ಸಮಯ ಇಲ್ಲ. ಒಟ್ಟಾರೆ ಕ್ಲಾಕ್ ಟವರ್ ಎಂಬುದು ಅಧಿಕಾರಿಗಳಿಗೆ ಜೇಬು ತುಂಬಿಸುವ ಅಸ್ತ್ರವಾಗಿದೆ. 75 ಅಡಿ ಎತ್ತರದ ಕ್ಲಾಕ್ ಟವರ್ನ ಸುತ್ತಲೂ 4 ಬೃಹತ್ ಗಡಿಯಾರಗಳಿವೆ. ರಾತ್ರಿಯ ವೇಳೆ ಸುಂದರ ವಿದ್ಯುತ್ ವ್ಯವಸ್ಥೆ ಹಾಗೂ ವರ್ಣರಂಜಿತ ಕಾರಂಜಿ ಕ್ಲಾಕ್ ಟವರ್ನ ಮೆರುಗನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. ಕಾಮಗಾರಿಯ ಬಳಿಕ ಸ್ಮಾರ್ಟ್ ಸಿಟಿ ನಿರ್ವಹಣೆಗೆ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿತ್ತು. ಆದರೆ ಪಾಲಿಕೆ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿದೆ. ಮಹಾನಗರ ಪಾಲಿಕೆಯ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸುನಿಲ್ ಕುಮಾರ್ ಬಚಲ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಮಂಗಳೂರು ಮಹಾನಗರ ಪಾಲಿಕೆ ಜನರಿಗೆ ಉಪಯೋಗವಾಗುವ ಯಾವ ಕೆಲಸವನ್ನ ಕೂಡ ಮಾಡುತ್ತಿಲ್ಲ. ನಗರದಲ್ಲಿ ಈಗಾಗಲೇ ಹಲವು ಟ್ಯಾಕ್ಸ್ಗಳನ್ನು ಹೆಚ್ಚಳ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಇತರ ಸರ್ಕಾರಿ ಕಚೇರಿಗಳು ಕ್ಲಾಕ್ ಟವರ್ನ ಮಾರ್ಗದಲ್ಲೇ ಇರುವುದರಿಂದ ಅಧಿಕಾರಿಗಳು ಕಣ್ಮುಚ್ಚಿ ಪ್ರಯಾಣ ಮಾಡುತ್ತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ. ಇದರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಂದೇ ಎಂದು ಕಿಡಿಕಾರಿದ್ರು. ಕ್ಲಾಕ್ ಟವರ್ ಮಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಕ್ಲಾಕ್ ಟವರ್ ಇದೆ, ಇದು ನಿಜವಾಗಿ ನಮ್ಮ ಮಂಗಳೂರಿಗೆ ಒಂದು ಸೊಬಗನ್ನು ತರತಕ್ಕಂಥದ್ದು. ಇದು ಸೊಬಗು ಅನ್ನುವಂಥ ಬದಲು ಇವತ್ತೊಂದು ದುರಂತ ಅಂತ ಹೇಳಬೇಕು. ಯಾಕಂದರೆ ಈ ಹಿಂದೆ ಕ್ಲಾಕ್ ಟವರ್ ಇತ್ತು. ಆವಾಗ ನಿಜವಾಗಿ ಮಂಗಳೂರಿಗೆ ಕ್ಲಾಕ್ ಟವರ್ ಬಹಳ ಅವಶ್ಯಕತೆ ಇತ್ತು. ಆವಾಗ ಏಕಾಏಕಿಯಾಗಿ ಮಂಗಳೂರು ಜನ ಬೇಕಂತ ಕೇಳಿದ್ರು ಕೂಡ ಅದನ್ನೇ ರಾತ್ರೋರಾತ್ರಿ ತೆಗೆದರು. ಭಾರಿ ದೊಡ್ಡ ರೀತಿಯಾದ ಮಂಗಳೂರು ಜನದ ವಿರೋಧ ಮಾಡಿದರು. ಆ ನಂತರದಲ್ಲಿ ಹಲವಾರು ವರ್ಷಗಳ ಕಾಲ ಈ ಕ್ಲಾಕ್ ಟವರೇ ಇರಲಿಲ್ಲ. ಕೊನೆಗೆ 2018ರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ಲಾಕ್ ಟವರ್ ಬೇಕಾಗಿಲ್ಲ, ಬಟ್ ಇವರು ಮಾಡಿದರು. ಭಾರಿ ಏನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಾವು 1 ಕೋಟಿ ರೂಪಾಯಿ ತಂದು ಕ್ಲಾಕ್ ಟವರ್ ಮಾಡ್ತೇವೆ ಅಂತ ಹೇಳಿದರು. 2018ರ ಕಾಲಾವಧಿ ಕವಿತಾ ಸನಿಲ್ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. 2019ರ ಕೆಲಸ ಪೂರ್ಣಗೊಂಡಿದೆ. ಇವತ್ತು 2026, 8 ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಕೂಡ ಉದ್ಘಾಟನೆ ಆಗಿಲ್ಲ. ಎಂಥ ಒಂದು ದುರಂತ ನೋಡ್ರಿ. ಯಾಕೆಂದರೆ ಇವತ್ತು ಮಂಗಳೂರು ನಗರ ಅಭಿವೃದ್ಧಿ ಆಗಬೇಕು, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇಬ್ಬರೂ ಕೂಡ ಭಾರಿ ದೊಡ್ಡ ಡಂಗುರಸ್ ಆಡ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ. ಆದರೆ ಕನಿಷ್ಠ ಈ ಒಂದು ಕ್ಲಾಕ್ ಟವರನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ನೈತಿಕತೆ ಇವರಿಗೆಲ್ಲ. 8 ವರ್ಷ ಆಯಿತು ನೋಡಿ. ಇವತ್ತು ಪರಿಸ್ಥಿತಿ ನೋಡಿ, 1 ಕೋಟಿ ಅಂತ ಹೇಳಿದರು. ಕೊನೆಗೆ 1 ಕೋಟಿ ಸಾಕಾಗಲ್ಲ ಅಂತೇಳಿ 1.25 ಕೋಟಿ ಮತ್ತೆ ಒಂದಷ್ಟು ಹಣ ತಂದರು. ನಿಜವಾಗಿ ನಾವು ಈ ಕ್ಲಾಕ್ ಟವರ್ನ ಪರಿಸ್ಥಿತಿ ನೋಡಿ, ಇದನ್ನು ಇನ್ನಷ್ಟು ಅಗಲ ಮಾಡಲಿಕ್ಕೆ ನೋಡಿದರು. ನಾವಾಗ ಕೂಡಲೇ ಪ್ರತಿಭಟನೆ ಮಾಡೋದು, ಅದನ್ನು ಸ್ವಲ್ಪ ಕಿರಿದಾಗಿ ಮಾಡಿದರು. ಪೊಲೀಸ್ನವರು ಸಮೇತ ನಮಗೆ ಒತ್ತಡವನ್ನು ಹಾಕಿದ್ರು, ನೀವೇನಾದರೂ ಮಾಡಿ, ಯಾಕೆ ನಮಗೆ ಇಲ್ಲಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ನೋಡಿ, ಇಷ್ಟು ದೊಡ್ಡ ಕ್ಲಾಕ್ ಟವರ್ ಅಂತ ಮಾಡಿ ಇನ್ನು ವೆಹಿಕಲ್ ಯಾವ ಕಡೆ ಹೋಗಬೇಕು, ಇಂಥ ಪರಿಸ್ಥಿತಿ ಆದ್ರೂ ಕೂಡ ಇಲ್ಲಿಯ ಪರಿಸ್ಥಿತಿ ಒಳಗಡೆ ಕಾರಂಜಿ ಇದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್.
ಮಂಗಳೂರು.